ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮಲೆನಾಡು ಶಿವಮೊಗ್ಗದಲ್ಲಿ ಪುಷ್ಯ ಮಳೆಯ ಅಬ್ಬರ ಹೊಸನಗರ ತಾಲೂಕಿನ ಹೊಲಿಕಲ್ ಘಾಟ್ನಲ್ಲಿ ಭೂಕುಸಿತ ರಾಜ್ಯ ಹೆದ್ದಾರಿ 52ರ ರಸ್ತೆ ಸಂಪರ್ಕ ಕಡಿತ ಸೊರಬ ತಾಲೂಕಿನಲ್ಲಿ ಮುಂದುವರೆದ ಮಳೆಯ ಅನಾಹುತ ಕ್ಯಾಸನೂರು ಗ್ರಾಮದಲ್ಲಿ ಹಲವು ಮನೆ ಕಟ್ಟಡಗಳಿಗೆ ಹಾನಿ ರೈಲ್ವೆ ಹಳಿಯ ಮೇಲೆ ಬಿದ್ದ ಮರ ರೈಲು ಸಂಚಾರದಲ್ಲಿ ವ್ಯತ್ಯಯ ಕಾಫಿನಾಡ ಮಲೆನಾಡು ಭಾಗದಲ್ಲಿ ಮುಂದುವರೆದ ಗಾಳಿ ಮಳೆಯ ಅಬ್ಬರ ಬಿರುಗಾಳಿ ಸಹಿತ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದ ಮರ ಬಿದ್ದ ಪರಿಣಾಮ ರಾಜ್ಯ ಹೆದ್ದಾರಿಯೇ ನಿನ್ನೆ ಬಂದ್ ತೀರ್ಥಹಳ್ಳಿ ಶೃಂಗೇರಿ ಭಾಗಗಳಲ್ಲಿ ವ್ಯಾಪಕ ಮಳೆ ನಿರಂತರ ಮಳೆಯಿಂದಾಗಿ ಗಾಜನೂರಿನ ತುಂಗಾ ಜಲಾಶಯ ಭರ್ತಿ ಸಂಸ್ಕೃತ ಗ್ರಾಮ ಎಂದೇ ಹೆಸರಾದ ಮತ್ತೂರಿನಲ್ಲಿ ತೋಟಗಳಿಗೆ ನುಗ್ಗಿದ ನೀರು ಭದ್ರಾ ನದಿ ಜಲಾನಯನ ಪ್ರದೇಶದಲ್ಲಿ ಮುಂದುವರೆದ ಭಾರೀ ಮಳೆ ಭದ್ರಾ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ ತಾಲೂಕು ಆಡಳಿತದಿಂದ ನದಿ ಪಾತ್ರದ ತಗ್ಗು ಪ್ರದೇಶಗಳಲ್ಲಿ ಕಟ್ಟೆಚ್ಚರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಬ್ಬರ ಕೆಆರ್ಎಸ್ ಡ್ಯಾಂ ಒಳಹರಿವಿನಲ್ಲಿ ಭಾರೀ ಏರಿಕೆ ಡ್ಯಾಂನಿಂದ ನದಿಗೆ 85,000 ಕ್ಯೂಸೆಕ್ ನೀರು ಬಿಡುಗಡೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದ ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಕೊಯ್ನಾ ಜಲಾಶಯ ಬಹುತೇಕ ಭರ್ತಿ ನದಿಗೆ 23,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಬಿಡುಗಡೆ ದಕ್ಷಿಣ ಕಾಶಿ ಮೈಸೂರಿನ ನಂಜನಗೂಡಿನಲ್ಲಿ ತುಂಬಿ ಹರಿಯುತ್ತಿರುವ ಕಪಿಲಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಮುಳುಗಡೆಯಾದ ಪರಶುರಾಮ ದೇವಾಲಯ ವಿಜಯನಗರದ ಟಿಬಿ ಡ್ಯಾಂನಿಂದ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಕಂಪ್ಲಿ ಪಟ್ಟಣದ ತುಂಗಾಭದ್ರಾ ಸೇತುವೆ ಮುಳುಗಡೆ ಭೀತಿ ಕಂಪ್ಲಿ ಗಂಗಾವತಿ ಸಂಪರ್ಕ ಕಡಿತ ಸಾಧ್ಯತೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದಿದ್ದ ಮೋಹಕ ತಾರೆ ನನ್ನ ಮಗನಿಗೂ ಹೆದರೋಳ್ ನಾನಲ್ಲ ಇಂದ ರಮ್ಯಾ ಜೀವನದಲ್ಲಿ ಏನೇನೋ ನೋಡಿದ್ದೀನಿ ಇದಕ್ಕೆಲ್ಲ ಹೆದರಲ್ಲ ಅಂತ ಡಿ-ಬಾಸ್ ಫ್ಯಾನ್ಸ್ಗೆ ನಟಿ ಡಿಚ್ಚಿ ಪ್ರಥಮ್ ರಕ್ಷಕ್ ಬುಲೆಟ್ ನಡುವೆ ಬೆದರಿಕೆ ಬಗ್ಗೆ ವಾಗ್ಯುದ್ಧ ಆರೋಪ ಪ್ರತ್ಯಾರೋಪದ ಮಧ್ಯೆ ದಾವಣಗೆರೆಯಲ್ಲಿ ಒಂದೇ ವೇದಿಕೆಯಲ್ಲಿ ಪ್ರತ್ಯಕ್ಷ ಸುಪಾರಿ ನಡುವೆ ನಟರಿಬ್ಬರು ಒಂದಾದ್ರ ಎನ್ನುವ ಚರ್ಚೆ ಏನೇ ಸಮಸ್ಯೆ ಇದ್ರೂ ನಾನು ರಕ್ಷಕ್ ಇಬ್ಬರು ಕ್ಲಿಯರ್ ಮಾಡ್ಕೊಳ್ತೇವೆ ನಮ್ಮ ನಡುವೆ ವೈಯಕ್ತಿಕ ದ್ವೇಷ ಇಲ್ಲ ಎಂದ ಪ್ರಥಮಣ್ಣ ನಾನು ಚೆನ್ನಾಗಿದ್ದೇವೆ ಎಂದ ರಕ್ಷಕ್ ಬುಲೆಟ್ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಡಿಜಿಪಿ ಪ್ರಣವ್ ಮೊಹಾಂತಿ ಭೇಟಿ ಅನಾಮಿಕ ದೂರುದಾರನ ವಿಚಾರಣೆ ಮುಕ್ತಾಯ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ ದೇಶದ ಧ್ವಜ ಹಾರಿಸಿಲ್ಲ ಕೇವಲ ತೋರಿಕೆಗೆ ಮಾತ್ರ ದೇಶಭಕ್ತಿಯ ಮಾತು ಹೇಳ್ತಾರೆ ಯುವಕರ ಮನಸ್ಸು ಕೆಡಿಸಲು ಯತ್ನಿಸುತ್ತಾರೆ ಅಂತ ಆರ್ಎಸ್ಎಸ್ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿ ರಾಜ್ಯಕ್ಕೆ ಸುರ್ಜೇವಾಲರೇ ಸುಪೀರಿಯರ್ ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ದುಡ್ಡು ಮಾಡ್ಕೊಂಡು ಸುಖವಾಗಿದ್ದಾರೆ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಕೆಂಪು ಸುಂದರಿಯ ಹಾವು ಏಣಿ ಆಟ ಮತ್ತೆ ಆರಂಭ ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ರೇಟ್ ಹೆಚ್ಚಳ ಕೆಜಿ ಟೊಮ್ಯಾಟೊ ಬೆಲೆ 60 ರೂಪಾಯಿಗೆ ಮಾರಾಟ ಹರಿದ್ವಾರದ ಮಾನ್ಸಾದೇವಿ ಮಂದಿರದಲ್ಲಿ ಕಾಲ್ತುಳಿತ ಭೀಕರ ನೂಕುನುಗ್ಗಲಿನಿಂದ 6 ಮಂದಿ ಸಾವು 50ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ ಪೂರ್ವ ಕಾಂಗೋದಲ್ಲಿ ಚರ್ಚ್ ಮೇಲೆ ಉಗ್ರರ ಅಟ್ಟಹಾಸ ಕ್ಯಾಥೋಲಿಕ್ ಚರ್ಚ್ನ ಆವರಣದಲ್ಲಿ ಗುಂಡಿನ ದಾಳಿ ಭಯೋತ್ಪಾದಕರ ದಾಳಿಯಲ್ಲಿ 34 ಮಂದಿ ಅಮಾಯಕರು ಬಲಿ ತಮಿಳು ನಟ ವಿಜಯ್ ಮನೆಗೆ ಬಾಂಬ್ ಬೆದರಿಕೆ ಕರೆ ಮೂವರು ಬಾಂಬ್ ನಿಷ್ಕ್ರಿಯ ದಳದ ತಜ್ಞರಿಂದ ಸ್ಥಳದಲ್ಲಿ ಪರಿಶೀಲನೆ
ಯಾವುದೇ ಸ್ಫೋಟಕಗಳು ಕಂಡು ಬಂದಿಲ್ಲ ಎನ್ನುವ ಮಾಹಿತಿ. ಭಾರತ ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಡ್ರಾನಲ್ಲಿ ಅಂತ್ಯ. ಟೀಂ ಇಂಡಿಯಾ ಸಾಂಘಿಕ ಹೋರಾಟದಿಂದ ಆಂಗ್ಲರ ಗೆಲುವಿನ ಆಸೆ ಭಗ್ನ. ಜಡೇಜಾ ಸುಂದರ್ ಅಜೇಯ ಶತಕದೊಂದಿಗೆ ಪಂದ್ಯ ಅಂತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.